ಭತ್ತದ ನಾಡೆಂದೇ ಪ್ರಖ್ಯಾತಿಯಾದ ಸಿರುಗುಪ್ಪ ತಾಲೂಕಿನೆಡೆ ಉತ್ತಮ ಮಳೆಯಾದ ಕಾರಣ ಮಳೆಯಾಧಾರಿತ ಜಮೀನುಗಳಲ್ಲಿ ರೈತರು ಮುಂಗಾರು ಬೆಳೆಗಳ ಬಿತ್ತನೆ ಕಾರ್ಯ ಆರಂಭಿಸಿದ್ದಾರೆ. ಇತ್ತೀಚೆಗೆ ಸುರಿದ ಮಳೆಯಿಂದಾಗಿ ಬೀಜ ಬಿತ್ತನೆಗೆ ಭೂಮಿ ಹದವಾಗಿದ್ದು, ಮುಂದೆಯೂ ಉತ್ತಮ ಮಳೆ ಸುರಿಯುವ ನಿರೀಕ್ಷೆಯಲ್ಲಿ ರೈತ ಸಮೂಹ ಬಿತ್ತನೆಗೆ ಸಿದ್ಧತೆಯನ್ನು ನಡೆಸಿದೆ. ಮೇ ತಿಂಗಳಿನಲ್ಲೇ ಹೊಲಗದ್ದೆಗಳಿಗೆ ಕುರಿ, ಕೋಳಿ, ಸೆಗಣ ಗೊಬ್ಬರ ಅಷ್ಟೇ ಅಲ್ಲದೆ ಹರಡಿ ಜಮೀನುಗಳ ಹಸನಾಗಿಸುವ ಕಾರ್ಯ ಮುಗಿಸಿ ಬಿತ್ತನೆಯ ತಯಾರಿಯಲ್ಲಿದ್ದರು. ಕಳೆದ 2-3 ವರ್ಷಗಳಿಂದ ಕೈಕೊಟ್ಟ ಮಳೆಯಿಂದಾಗಿ ರೈತರು ನಷ್ಟವನ್ನು ಅನುಭವಿಸಿದ್ದು, ಯಾವುದೇ ಕೆಲಸವಿಲ್ಲದೆ ದೂರದ ಊರುಗಳಿಗೆ ಗೂಳೆ ಹೋಗಬೇಕಾದ ಅನಿವಾರ್ಯತೆ ಬಂದೊದಗಿತ್ತು. ಈ ವರ್ಷ ವಾಡಿಕೆಯಂತೆ ಉತ್ತಮ ಮಳೆಯಾದ ಕಾರಣ ಕೃಷಿ ಚಟುವಟಿಕೆಗಳು ಆರಂಭವಾಗಿರುವುದು ರೈತಾಪಿ ವರ್ಗಕ್ಕೆ ದುಡಿಮೆ ಹೆಚ್ಚಿಸಿದೆ. ಈಗಾಗಲೇ ಕೃಷಿ ಇಲಾಖೆಯಿಂದ ಮುಂಗಾರು ಬಿತ್ತನೆಗೆ ಬೇಕಾದ ಅಗತ್ಯ ಬೀಜ ಮತ್ತು ರಸಗೊಬ್ಬರದ ದಾಸ್ತಾನು ಇದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರಲ್ಲದೆ, ರೈತರಿಗೆ ಅಧಿಕೃತ ಕಂಪನಿಗಳ ಬೀಜಗಳನ್ನು ಮಾರುವಂತೆ ಮಾರಾಟಗಾರರಿಗೆ ಸೂಚಿಸಿದ್ದಾರೆ. ಸಾಗುವಳಿದಾರ ರೈತ ಕಾಸಿಂ ಮಾತನಾಡಿದ್ದು, ಉತ್ತಮ ಮಳೆಯಾಗಿ ಬೆಳೆ ಬರುವ ನಂಬಿಕೆಯಿಂದ ಬೀಜ, ಕೃಷಿ ಕಾರ್ಮಿಕರ ಕೂಲಿ ಸೇರಿದಂತೆ ಎಕರೆಗೆ 5,000 ಖರ್ಚು ಮಾಡಿ ಈ ಸಲ ಮುಂಗಾರು ಬೆಳೆಯಾಗಿ ನವಣೆ ಬಿತ್ತನೆ ಮಾಡುತ್ತಿದ್ದೇವೆ. ನಮ್ಮ ಕಾರ್ಯ ನಾವು ಮಾಡಬೇಕು, ಲಾಭ ನಷ್ಟದ ಲೆಕ್ಕ ನಂತರವಾಗಿದೆ ಎಂದರು. ಇನ್ನು ಮಳೆಯಿಂದಾಗಿ ಹಳ್ಳಕೊಳ್ಳದಿಂದಲೂ ಹರಿದು ಬಂದಿರುವ ನೀರಿನಿಂದ ಈ ಭಾಗದ ವೇದಾವತಿ ಮತ್ತು ತುಂಗಭದ್ರಾ ನದಿಯಲ್ಲೂ ನೀರು ಹರಿದು ಬರುವುದರಿಂದ ನದಿ ಪಾತ್ರದ ರೈತರು ಭತ್ತ ನಾಟಿಗಾಗಿ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ. ರೈತರಿಗೆ ಏನು ಸಿಕ್ಕಲ್ರಿ? ರೈತರಿಗೆ ಏನು ಸಿಕ್ಕಿದ್ರೆ ಎಷ್ಟೆಕ್ರೆ ಇದು 1 ಎಕರೆ ಐತ್ರಿ. ಮಳೆ ಚೆನ್ನಾಗೈತೆ? ಪರವಲ್ರಿ, ಬೇಸ ಐತಿ ಮಳೆ. ಅದನ್ನೇ ಹೇಳ್ಬೇಕು, ಬೇಸ ಬಿಡ್ದ ಹೇಳ್ಬೇಕು. ಹಂಗೆ ಒಂದು ಗಳಕ್ಕೆ 1200 ರೂಪಾಯಿ ಬಾಡಿಗೆ ನೋಡ್ರಿ, ಒಂದು ಆಳಿಗೆ 400 ರೂಪಾಯಿ ಕೂಲಿ ನೋಡ್ರಿ. ಮತ್ತು ಇವು ನವಣಿ ಬೀಜ ಬಿತ್ತಕತ್ತೀವಿ ಹೊಲಕ್ಕೆ. 1 ಎಕರೆಗೆ 2 ಪ್ಯಾಕೆಟ್ ಹೋಗ್ತಾವ್ರಿ. ಎಷ್ಟು ಬರ್ಬೇಕು? ಅಂಜಾದ ಒಂದು 5,000 ಬರ್ತದೆ ರೀ. ಎಕರೆಗೆ 5,000 ಬರ್ತದೆ ಬರೀ ಬಿತ್ತಕ್ಕೆ ಒಂದೇ ರೀ. ಮುಂದೆ ಮಳೆ ಚೆನ್ನಾಗಾದ್ರೆ ನಿಮಗೆ ಇನ್ನೂ ಚೆನ್ನಾಗಿರ್ತದಲ್ಲ, ಬೆಳೆ ಬೇಸ್ ಬರ್ತೈತೆ ರೀ ನಿಮಗೆ. ಮತ್ತು ಮಳೆ ಬಂದಿಲ್ಲ ಅಂದರೆ ಅದು ಬೆಳೆ ಎಲ್ಲ ಏನು ನೋಡ್ರಿ, ರೈತ ಮಾಡೋದೇ ಇಷ್ಟೇ ನೋಡ್ರಿ. ಬೆಳೆ ಕಳೆದ ವರ್ಷ ಏನಾದರೂ ನಿಮಗೆ ಲಾಸ್ ಆಗೈತೆ ರೀ. ಬೆಳೆ ಬಂದಿಲ್ಲ ರೀ ನಿಮಗೆ. ಹೋದ ವರ್ಷ ಏನಾಗಿದೆ ಬೆಳೆ? ಸಜ್ಜೆ ಹಾಕಿದ್ವಿ. ಬ್ಯೂರೋ ರಿಪೋರ್ಟ್, ಶ್ರೀನಿವಾಸ ನಾಯಕ್, ಭಾರತ ವೈಭವ ನ್ಯೂಸ್, ಸಿರುಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka.